ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 5th ಸೆಮಿಸ್ಟರ್ ಯಾರೆಲ್ಲ ವಿದ್ಯಾರ್ಥಿಗಳು ಬಿಕಾಮ್ 5th ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಫಸ್ಟ್ ಅಂತೇಳಿ ಒಂದು ಸಬ್ಜೆಕ್ಟ್ ಇದೆ. ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ 2024 ಇಯರ್ದ ಕ್ವಶನ್ ಪೇಪರ್ನಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ 5 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ 10 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ನಿಮ್ಗೆ ಈ ಒಂದು ಕ್ಲಾಸ್ ಇಷ್ಟ ಆಗಿತ್ತು ಅಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಹಾಗಾದರೆ ಕ್ವಶನನ್ನು ನೋಡೋಣ. ಯಾವ ಥರ ಕ್ವಶನನ್ನು ಕೇಳಿದ್ದಾರೆ 2024 ಇಯರ್ದಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ ನೋಡಿ. ಓಕೆ, 10 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು 2 ಕ್ವಶನನ್ನು ಸಾಲ್ವ್ ಮಾಡ್ತೇನೆ. ಒಂದು ಥಿಯರಿ ಕ್ವಶನ್, ಇನ್ನೊಂದು ಪ್ರಾಬ್ಲಮೆಟಿಕ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಈಗ ಫಸ್ಟ್ ಒಂದು ಥಿಯರಿ ಕ್ವಶನನ್ನು ನೋಡೋಣ. ಸೊ ಇವನ್ನೆಲ್ಲ ಥಿಯರಿ ಕ್ವಶನ್ ಏನಿದೆಲ್ಲ ಇದನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ, 10 ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಂತ ಹೇಳ್ತಾರೆ. ಸೊ ಅಂಡರ್ ಸೆಕ್ಷನ್ 10 ಅಲ್ಲಿ ಬರುವಂಥ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಯಾವ್ಯಾವ ಅದಾವಲ್ಲ, ಸೊ ಅವನ್ನೆಲ್ಲ ಒಂದು ನೀವು ಲಿಸ್ಟ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಜಸ್ಟ್ ಒಂದು 10 ಲಿಸ್ಟ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಓಕೆ, ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಅಂತ ಹೇಳ್ತಾರೆ. ಫಸ್ಟ್ ಒಂದು ನೋಡ್ರಿ, ಅಗ್ರಿಕಲ್ಚರ್ ಇನ್ಕಮ್ ಫಸ್ಟ್ ಮೇನ್ ಬರೋದಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಸೆಕ್ಷನ್ 10 ಸಬ್ ಸೆಕ್ಷನ್ 1 ಅಂತ ಹೇಳ್ಬೋದು. ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಇಂಡಿಯಾದಾಗ ಏನಾದರೂ ಅಗ್ರಿಕಲ್ಚರ್ ಇನ್ಕಮ್ ಇದ್ದು ಅಂದ್ರೆ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, HUF ರಿಸಿಪ್ಟ್ ಅಂತ ಹೇಳ್ತಾರೆ, ಸೆಕ್ಷನ್ 10(2) ಅಂತ ಹೇಳ್ತಾರೆ. ನೆಕ್ಸ್ಟ್ ಅಮೌಂಟ್ ರಿಸೀವ್ಡ್ ಬೈ ದ ಮೆಂಬರ್ ಆಫ್ HUF ಅಂದರೆ ನಥಿಂಗ್ ಬಟ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತಾರೆ, ಫ್ರಾಮ್ ಇಟ್ಸ್ ಇನ್ಕಮ್ ಅಂತ ಹೇಳ್ತಾರೆ, ಅವರ ಇನ್ಕಮ್ ಮೇಲೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಪಾರ್ಟ್ನರ್ಶಿಪ್ ಫರ್ಮ್ ಪ್ರಾಫಿಟ್ ಅಂತ ಹೇಳ್ತಾರೆ. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ದ ಪ್ರಾಫಿಟ್ ಏನಾರ ಅಂತಂದ್ರೆ ಸಪ್ರೇಟಾಗಿ ಒಂದು ಮೇಂಟೈನ್ ಮಾಡ್ತಾರೆ. ಬಟ್ ಇಲ್ಲಿ ಸೆಕ್ಷನ್ 10(2)(a) ಪ್ರಕಾರ ಏನು ಹೇಳ್ತಾರೆ, ಶೇರ್ ಆಫ್ ಪ್ರಾಫಿಟ್ ರಿಸೀವ್ಡ್ ಬೈ ಎ ಪಾರ್ಟ್ನರ್ ಫ್ರಾಮ್ ಎ ಫರ್ಮ್ ಅಸೆಸ್ಡ್ ಸಪ್ರೇಟ್ಲಿ ಅಂತ ಹೇಳ್ತಾರೆ. ಅಂದರೆ ಅದನ್ನೇನು ಮಾಡ್ತಾರೆ, ಕಾಂಪಿಟೇಷನ್ ಮಾಡೋದು ಸಪ್ರೇಟ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಇಟ್ ಈಸ್ ಆಲ್ಸೋ ಎಕ್ಸೆಂಪ್ಟೆಡ್ ಇನ್ಕಮ್, ಇದು ಸರ್ಟನ್ ಇಂಟ್ರೆಸ್ಟ್ ಇನ್ಕಮ್ ಅಂತ ಹೇಳ್ತಾರೆ. ಓಕೆ, ಸೊ ಸೆಕ್ಷನ್ 10(4)(1) ಪ್ರಕಾರ ಹೇಳ್ತಾರೆ, ಇಂಟ್ರೆಸ್ಟ್ ಆನ್ ಸ್ಪೆಸಿಫೈಡ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಆರ್ ಸರ್ಟಿಫಿಕೇಟ್ಸ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಪೇಡ್ ಔಟ್ಸೈಡ್ ಇಂಡಿಯಾ ಟು ನಾನ್ ರೆಸಿಡೆಂಟ್ಸ್ ಆರ್ ಇಂಡಿವಿಜುವಲ್ಸ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಪಾಯಿಂಟ್ ನಂಬರ್ 5 ಅನ್ನು ನೋಡ್ರಿ, ಲೀವ್ ಟ್ರಾವೆಲರ್ ಕನ್ಸೆಷನ್ ಅಂತ ಹೇಳ್ತಾರೆ. ಸೆಕ್ಷನ್ 10(5). ನೀವು ಸೆಕ್ಷನ್ ಏನದಾವಲ್ಲ 10(5), ಸೊ ಇವನ್ನೆಲ್ಲ ಸೆಕ್ಷನ್ಸ್ಗಳನ್ನ ಮೆನ್ಷನ್ ಮಾಡಬೇಕು ನೀವು, ಮತ್ತು ಪಾಯಿಂಟ್ಸ್ಗಳನ್ನ ಓಕೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಅಮೌಂಟ್ ರಿಸೀವ್ಡ್ ಬೈ ದ ಎಂಪ್ಲಾಯೀಸ್ ಫಾರ್ ಟ್ರಾವೆಲರ್ ಎಕ್ಸ್ಪೆನ್ಸಸ್ ವಿದಿನ್ ಇಂಡಿಯಾ ಫಾರ್ ದೆಮ್ಸೆಲ್ವ್ಸ್ ಆ್ಯಂಡ್ ಫ್ಯಾಮಿಲಿ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಸೊ ಇಲ್ಲಿ MPs MLAs ಅಲೌನ್ಸ್ ಸೆಕ್ಷನ್ 10(17) ಅಂತ ಹೇಳ್ತಾರೆ. ಡೈಲಿ ಅಲೌನ್ಸಸ್ ಆಗಿರ್ಬೋದು ರಿಸೀವ್ಡ್ ಬೈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಸ್ಕಾಲರ್ಶಿಪ್ಸ್ ಅಂತ ಹೇಳ್ತಾರೆ. ಸೊ ಸೆಕ್ಷನ್ 10(16) ಪ್ರಕಾರ ಸ್ಕಾಲರ್ಶಿಪ್ಸ್ ಫಾರ್ ಎಜುಕೇಷನ್ ಕಾಸ್ಟಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಪಾಯಿಂಟ್ ನಂಬರ್ 8 ನೋಡ್ರಿ, ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಹೇಳ್ತಾರೆ. ಸೆಕ್ಷನ್ 10(17)(a) ಪೇಮೆಂಟ್ಸ್ ಫ್ರಾಮ್ ಅವಾರ್ಡ್ಸ್ ಇನ್ಸ್ಟಿಟ್ಯೂಟ್ ಬೈ ದ ಗೌರ್ಮೆಂಟ್ ಆರ್ ಅದರ್ ಸ್ಪೆಸಿಫೈಡ್ ಬಾಡೀಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಮೈನರ್ ಚೈಲ್ಡ್ ಇನ್ಕಮ್ ಅಂತ ಹೇಳ್ತಾರೆ. ಓಕೆ, ಬಿಲೋ 18 ಇಯರ್ ಏಜ್ ಇರ್ತಲ್ಲ ಈಸ್ ಕನ್ಸಿಡರ್ ಮೈನರ್ ಚೈಲ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಸೆಕ್ಷನ್ 10 ಸಬ್ ಸೆಕ್ಷನ್ 32 ಇನ್ಕಮ್ ಅಪ್ ಟು 1500 ಪರ್ ಮೈನರ್ ಚೈಲ್ಡ್ ಇನ್ಕ್ಲೂಡೆಡ್ ಇನ್ ದ ಪೇರೆಂಟ್ಸ್ ಇನ್ಕಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಇನ್ಕಮ್ಸ್ ಇಟ್ ಈಸ್ ಆಲ್ಸೋ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಸೆಕ್ಷನ್ 10(35) ಇನ್ಕಮ್ ಫ್ರಾಮ್ ಯೂನಿಟ್ ಆಫ್ ಸ್ಪೆಸಿಫೈಡ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ. ಅಂದರೆ ಲೈಕ್ ಆ್ಯಸ್ ಅ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಆಗಿರ್ಬೋದು. ಸೊ ಈ ಥರ ನಾನು ಸ್ವಲ್ಪ ಇದನ್ನ ಭಾಳ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ಜಸ್ಟ್
ಪ್ರಾಬ್ಲಮೆಟಿಕ್ ಕ್ವಶನ್ ಏನಿದೆಯಲ್ಲ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಓಕೆ, ಸೊ ನೀವು ಕ್ವಶನನ್ನು ಕೇಳಿದ್ರೆ ಈ ಥರ ನೀವು ಬರಿಬೋದು. ಈ ಕ್ವಶನ್ ಆನ್ಸರ್ ಈ ಥರ ಇದೆ ನೋಡಿರಿ, ಸೆಕ್ಷನ್ಸ ಪಾಯಿಂಟ್ಸ್ಗಳು ಸ್ವಲ್ಪ ಎಕ್ಸ್ಪ್ಲೇಷನ್ ಇಷ್ಟು ಮಾಡ್ಬೇಕು ನಾವು. ಓಕೆ, ಇನ್ನು ಒಂದು ಸೆಕೆಂಡ್ ಇದನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕು. ನೋಟ್ ಮಾಡ್ಕೋರಿ ಇದನ್ನ. ನೆಕ್ಸ್ಟ್ ನೋಡು ಇನ್ನೇನು ಮಾಡೋಣ, ನೆಕ್ಸ್ಟ್ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಇದು ಇಂಪಾರ್ಟೆಂಟ್ ಕ್ವಶನ. ಸೊ ಕ್ವಶನ್ ನಂಬರ್ 8 ಅಂತ ಇದೆ. ಓಕೆ, ಇದನ್ನು ಕೂಡ 2024 ಇಯರ್ದಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, 10 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಈ ಕ್ವಶನ್ ಬೇಸ್ಡ್ ಇರೋದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಟ್ಯಾಕ್ಸ್ ಲ್ಯಾಬಿಲಿಟಿ ಅಂತೇಳಿ ಯೂನಿಟ್ ಇದೆಯಲ್ಲ, ಸೊ ಆ ಒಂದು ಯೂನಿಟಿಂದ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ವೆರಿ ಸಿಂಪಲ್ ರೀ. ನಾ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳ್ತೇನೆ, ಇವನು ಮೊದಲು ನೀವು ಅಬ್ಸರ್ವ್ ಮಾಡಬೇಕು, ಅಂದ್ರೆ ಮಾತ್ರ ನಿಮ್ಗೆ ಪ್ರಾಬ್ಲಮ್ ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಇದನ್ನ ಒಬ್ಬೊಬ್ಬರ ಬೇರೆ ರೀತಿಯಲ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಬಟ್ ಯಾವುದು ವೇಯನ್ನು ನೀವು ಫಾಲೋ ಅಪ್ ಮಾಡ್ಬೋದು. ಓಕೆ, ಸೊ ಬಟ್ ಪ್ರಾಬ್ಲಮ್ ರೈಟ್ ಆಗಬೇಕು. ಓಕೆ, ಸೊ ಇಲ್ಲಿ ನೋಡೋಣ. ಮಿಸ್ಟರ್ ಜಯಪ್ರಕಾಶ್ ಈಸ್ ಎ ರೆಸಿಡೆಂಟ್ ಆಫ್ ನವನಗರ್ ಫರ್ನಿಶಸ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹೀಸ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಅಂತ ಹೇಳ್ತಾರೆ. ಓಕೆ, ಫಸ್ಟ್ ಪಾಯಿಂಟ್ ಕೊಟ್ಟಾರ ನೋಡ್ರಿ, ಇವೆಲ್ಲ ಪಾಯಿಂಟ್ ಅಬ್ಸರ್ವ್ ಮಾಡಿರಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವ. ಫಸ್ಟ್ ಒಂದು ನೋಡ್ರಿ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಟ್ಯುವೇಟೆಡ್ ಇನ್ ನೇಪಾಳ ಅಂತ ಹೇಳ್ತಾರೆ, ಅಂದ್ರೆ 60,000. ಸೊ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೆಕೆಂಡ್ ಒನ್ ನೋಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಎಸ್ಟಾಬ್ಲಿಷ್ಡ್ ಇನ್ USA ರಿಸೀವ್ಡ್ ಇನ್ ಇಂಡಿಯಾ ₹25,000. ನೆಕ್ಸ್ಟ್ ಒನ್ ನೋಡ್ರಿ, ನೆಕ್ಸ್ಟ್ ಒನ್ ಏನಿದೆ ನೋಡ್ರಿ, ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ ₹8,000 ಅಂತಿದೆ. ಓಕೆ, ನೆಕ್ಸ್ಟ್ ಒನ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಇರಾನ್ ಬಟ್ ಕಂಟ್ರೋಲ್ಡ್ ಫ್ರಾಮ್ ಇಂಡಿಯಾ, ಬ್ರಾಕೆಟ್ದಾಗ ನೋಡ್ರಿ ಅಬ್ಸರ್ವ್ ಮಾಡಿ, 1/4 ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಾರೆ, ₹40,000 ಅಂತ ಕೊಟ್ಟಾರೆ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಇನ್ ಜಪಾನ್ ಅಂತ ಹೇಳ್ತಾರೆ, ಫ್ರಾಮ್ ಬ್ಯಾಂಕ್ ಡಿಪಾಸಿಟ್ಸ್ ದೇರ್ ಅಂತ ಹೇಳ್ತಾರೆ, ಅಲ್ಲೇ ಡಿಪಾಸಿಟ್ ಆಗೈತೆ ಅಂತ ಹೇಳ್ತಾರೆ, ₹6,000. ನೆಕ್ಸ್ಟ್ ಒನ್ ನೋಡ್ರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಬಾಂಗ್ಲಾದೇಶ್ ಡಿಪಾಸಿಟೆಡ್ ಇನ್ ಎ ಬ್ಯಾಂಕ್ ದೇರ್ ಅಂತ ಹೇಳ್ತಾರೆ, ₹15,000. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡ್ರಿ, ಪಾಸ್ಟ್ ಅನ್ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ₹20,000 ಅಂತ ಹೇಳ್ತಾರೆ. ಓಕೆ, ಸೊ ಯು ಹ್ಯಾವ್ ಟು ಕಂಪ್ಯೂಟ್ ಮಾಡಂತ ಹೇಳಿದರೆ ಏನು ಕಂಪ್ಯೂಟ್ ಮಾಡಬೇಕಂದ್ರೆ ನೀವು ಕಂಪ್ಯೂಟ್ ಈಸ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್, AY ಅಂದ್ರೆ ಅಸೆಸ್ಮೆಂಟ್ ಇಯರ್ 2023-24. ಇಫ್ ಹಿ ಈಸ್ 3 ಟೈಪ್ದಾಗ ನೀವು ಕಂಪ್ಯೂಟ್ ಮಾಡ್ಬೇಕು ಇದನ್ನ ಪ್ರಾಬ್ಲಮನ್ನು. ಸೊ ಯಾವ್ಯಾವ ಅಂದ್ರೆ ಹಿ ಈಸ್ ಎ ರೆಸಿಡೆಂಟ್, ಅನದರ್ ನೇಮ್ ಏನ್ರಿ ಆರ್ಡಿನರ್ಲಿ ರೆಸಿಡೆಂಟ್. ನೆಕ್ಸ್ಟ್ ಒನ್ ನೋಡ್ರಿ, ನಾಟ್ ಆರ್ಡಿನರ್ಲಿ ರೆಸಿಡೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ನಾನ್ ರೆಸಿಡೆಂಟ್. ಅಂದ್ರೆ ಇವೆಲ್ಲ ಏನು ಟೋಟಲ್ ಇನ್ಕಮ್ ಅದಾವಲ್ಲ, ಸೊ ಇವೆಲ್ಲ ಟೋಟಲ್ ಇನ್ಕಮನ್ನು ನೀವೇನು ಕಂಪ್ಯೂಟ್ ಮಾಡಬೇಕು. ಸೊ ರೆಸಿಡೆನ್ಸ್ ಆಗಿದ್ದಾಗ ಯಾವ ಥರ ಇನ್ಕಮ್ಸನ್ನು ತೆಗೆದುಕೊಳ್ಬೇಕು, ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇದ್ದಾಗ, ನೆಕ್ಸ್ಟ್ ನಾನ್ ರೆಸಿಡೆಂಟ್ ಇದ್ದಾಗ ಯಾವ್ಯಾವ ಥರ ಇನ್ಕಮ್ಸನ್ನು ತೆಗೆದುಕೊಳ್ಬೇಕಂತೇಳಿ ಈ ಒಂದು ಪ್ರಾಬ್ಲಮ್ದಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಇದೆ ನೋಡಿರಿ. ಸೊ ನಾವು ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡಿ ನೀವು ಯಾವತ್ತು ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡ್ಬೇಕು, ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿ. ಈಗ ನಾ ಏನು ಪಾಯಿಂಟ್ಸ್ಗಳು ಹೇಳ್ತಾನಲ್ಲ ಇವನ್ನ ನೀವು ಫಸ್ಟ್ ಫಾಲೋ ಅಪ್ ಮಾಡಬೇಕು. ಓಕೆ, ಸೊ ಈಗ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಫಸ್ಟ್ ನೀವೇನು ಮಾಡಬೇಕು, ಇವೆಲ್ಲ ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿರಿ. ಯಾವ್ಯಾವ ಅಂದರೆ ಫಸ್ಟ್ ಇವೆಲ್ಲ ಪಾಯಿಂಟ್ಗಳನ್ನ ಬರಿಬೇಕು ನೀವು. ಸೊ ಫಸ್ಟ್ ಹೆಡ್ಡಿಂಗ್ ಕೊಡ್ರಿ, ಕಾಂಪಿಟೇಷನ್ ಆಫ್ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಅಂತೇಳಿ ಒಂದು ಹೆಡ್ಡಿಂಗ್ ಕೊಡ್ರಿ ಪ್ರಾಬ್ಲಮ್ಗೆ. ನೆಕ್ಸ್ಟ್ ನೀವು ಫಾರ್ಮ್ಯಾಟ್ ಹಾಕ್ಬೇಕು, ನಾ ಇಲ್ಲಿ ಫಾರ್ಮ್ಯಾಟ್ ಹಾಕಿಲ್ಲ, ಬಟ್ ನೀವು ಫಾರ್ಮ್ಯಾಟ್ ಹಾಕ್ರಿ. ಸೋರ್ಸಸ್ ಆಫ್ ಇನ್ಕಮ್ ಅಂತ ಒಂದು ಕಾಲಮ್ ಮಾಡಿರಿ. ನೆಕ್ಸ್ಟ್ ಕಾಲಮ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಒಂದು ಕಾಲಮ್ ಮಾಡಿರಿ. ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕಾಲಮ್ ಮಾಡಿರಿ. ನೆಕ್ಸ್ಟ್ ಒನ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಒಂದು ಕಾಲಮ್ ಮಾಡಿರಿ. ಓಕೆ, ಸೊ ಈ ಥರ 4 ಕಾಲಮ್ ಮಾಡಿ ನಂತರ ಏನು ಮಾಡ್ಬೇಕು ನೀವು, ಈ ಪಾಯಿಂಟ್ಸ್ ಏನು ಹೇಳ್ತಾನಲ್ಲ ಇವನು ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮೊದಲು ಏನು ಮಾಡ್ಬೇಕು ನೀವು ಇವನ್ನೆಲ್ಲ ಪಾಯಿಂಟ್ಸ್ಗಳನ್ನ ಬರಿಬೇಕು. ಓಕೆ, ಅಂದರೆ ನಿಮ್ಗೆ ಈಸಿ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಸೊ ಫಸ್ಟ್ ಪಾಯಿಂಟ್ ಬರೀರಿ, ಇನ್ಕಮ್ಸ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಬರಿಬೇಕು. ಓಕೆ, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಬರೋದು ಆದ್ಮೇಲೆ ಸ್ವಲ್ಪ ಸ್ಪೇಸ್ ನೀವು ಸ್ವಲ್ಪ ಇಲ್ಲಿ ಖಾಲಿ ಜಾಗ ಬಿಡಬೇಕು. ನಂತರ ಏನು ಮಾಡ್ರಿ, ಇನ್ಕಮ್ಸ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ. ಸೊ ಇದು ಆದ್ಮೇಲೆ ನೆಕ್ಸ್ಟ್ ಒಂದು ಪಾಯಿಂಟ್ ತಗೋರಿ, ಇವನ್ನೆಲ್ಲ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡ್ಕೋತ ಹೋಗ್ಬೇಕು ನೀವು. ಇನ್ಕಮ್ಸ್ ಅರ್ನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದು ಆದ್ಮೇಲೆ 4th ಪಾಯಿಂಟ್ದಾಗ 1ನೇ ಪಾಯಿಂಟ್ ತಗೋರಿ. ಓಕೆ, 1ನೇ ಪಾಯಿಂಟ್ ಇನ್ಕಮ್ಸ್ ಅರ್ನ್ ಆ್ಯಂಡ್ ರಿಸೀವ್ಡ್
ಔಟ್ಸೈಡ್ ಇಂಡಿಯಾ, ಬಿಸ್ನೆಸ್ ಆರ್ ಪ್ರೊಫೆಷನ್ ಬಟ್ ಕಂಟ್ರೋಲ್ಡ್ ಇಂಡಿಯಾ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಂತರ ಏನು ಮಾಡ್ರಿ, ನೆಕ್ಸ್ಟ್ ಇದೊಂದು ಪಾಯಿಂಟ್ ತಗೋರಿ. ಫೋರ್ತ್ ಪಾಯಿಂಟ್ದಾಗ ಸೆಕೆಂಡ್ ಪಾಯಿಂಟ್, ಇನ್ಕಮ್ಸ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಬಿಸ್ನೆಸ್ ಆರ್ ಪ್ರೊಫೆಷನ್ ಬಟ್ ಕಂಟ್ರೋಲ್ಡ್ ಔಟ್ಸೈಡ್ ಇಂಡಿಯಾ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಕಂಟ್ರೋಲ್ ಏನಾಗೈತೆ ರೀ, ಇಂಡಿಯಾದಾಗ ಕಂಟ್ರೋಲ್ ಐತಿ, ಇಲ್ಲಿ ಕಂಟ್ರೋಲ್ ಔಟ್ಸೈಡ್ ಇಂಡಿಯಾದಾಗ ಐತಿ. ನೆಕ್ಸ್ಟ್ ಏನಿರಬೇಕು, ಬಿಸ್ನೆಸ್ ಮತ್ತು ಪ್ರೊಫೆಷನ್ ಇರಬೇಕು, ಇಲ್ಲೂ ಕೂಡ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಇರಬೇಕು. ಇನ್ಕಮ್ ಅರ್ನ್ ಮಾಡಿದ ರಿಸೀವ್ ಮಾಡಿದ ಔಟ್ಸೈಡ್ ಇಂಡಿಯಾ, ಇನ್ಕಮ್ ಅರ್ನ್ ಮಾಡಿದ ರಿಸೀವ್ ಮಾಡಿದ ಔಟ್ಸೈಡ್ ಇಂಡಿಯಾ, ಬಟ್ ಇಲ್ಲಿ ಕಂಟ್ರೋಲ್ ಇಂಡಿಯಾ ಬಟ್ ಔಟ್ಸೈಡ್ ಅಂದ್ರೆ ಕಂಟ್ರೋಲ್ ಔಟ್ಸೈಡ್ ಇಂಡಿಯಾ. ಸೊ ಈ ಥರ ಪಾಯಿಂಟ್ಸ್ ನೀವು ಮೆನ್ಷನ್ ಮಾಡಬೇಕು. ನಂತರ ಏನು ಮಾಡಿರಿ, ಇನ್ಕಮ್ಸ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದೆನ್, ಓಕೆ ನೆನಪಿಟ್ಕೋರಿ, ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಓಕೆ, ಇದು ಬಿಸ್ನೆಸ್ ಆಗಿರ್ಬೋದು, ಪ್ರೊಫೆಷನು ಆಗಿರ್ಬಾರ್ದು, ಅಂಥ ಐಟಮ್ಸ್ ಇದ್ವು ಅಂದ್ರೆ ಅವನ್ನೆಲ್ಲ ಎಂಟ್ರಿಗಳ ಈ ಒಂದು ಫಿಫ್ತ್ ಪಾಯಿಂಟ್ದಾಗ ನೀವು ಮೆನ್ಷನ್ ಮಾಡಬೇಕು. ಸೊ ಈ ಥರ ಇದೆ, ಇವೆಲ್ಲ ಪಾಯಿಂಟ್ಸ್ಗಳನ್ನ ಬರಿಬೇಕು ನೀವು. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಇವ ಅಮೌಂಟ್ ಇದೆ ನೋಡಿರಿ, ಇವು ಅಮೌಂಟ್ ಎಲ್ಲ ನಾವು ಈಗ ಈ ಥರ ಫಸ್ಟ್ ಏನು ಮಾಡಿದರೆ, ಈ ಥರ ಹೆಡ್ಡಿಂಗ್ ಕೊಟ್ಟಿರಿ, ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್, ನೆಕ್ಸ್ಟ್ ಒನ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕೊಟ್ಟಿರಿ. ಸೊ ಯಾವುದ್ರಾಗ ಯಾವ ಅಮೌಂಟ್ ತೊಗೋಬೇಕಂತೇಳಿ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಿರಿ, ಈ ಥರ ಒಂದು ಚಾರ್ಟ್ ಹಾಕೋಬೇಕು. ಓಕೆ, ಸೊ ಇಲ್ಲಿ ನಾನು ಇವು 5 ಪಾಯಿಂಟ್ಸ್ ಹೇಳಿದ್ದೇನೆ. ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ, ಇನ್ಕಮ್ ರಿಸೀವ್ಡ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ. ಸ್ವಲ್ಪ ಎಲ್ಲಕ್ಕೂ ನೀವು ಎಂಟ್ರಿ ಇಲ್ಲೆಲ್ಲ ಇನ್ಫಾರ್ಮೇಷನ್ ಬರೆಯೋಕೆ ಸ್ವಲ್ಪ ಖಾಲಿ ಜಾಗ ಬಿಡಬೇಕು ನೀವು. ಓಕೆ, ನೆಕ್ಸ್ಟ್ ನೋಡಿರಿ, ಇನ್ಕಮ್ ಅರ್ನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ನೆಕ್ಸ್ಟ್ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇಂಡಿಯಾ, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಓಕೆ, ಬಿಸ್ನೆಸ್ ಆರ್ ಪ್ರೊಫೆಷನ್ ಬಟ್ ಕಂಟ್ರೋಲ್ಡ್ ಇಂಡಿಯಾ. ನೆಕ್ಸ್ಟ್ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಬಿಸ್ನೆಸ್ ಆರ್ ಪ್ರೊಫೆಷನ್ ಬಟ್ ಕಂಟ್ರೋಲ್ಡ್ ಔಟ್ಸೈಡ್ ಇಂಡಿಯಾ. ನೆಕ್ಸ್ಟ್ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಈ ಥರ ಪಾಯಿಂಟ್ಸ್ ಅದಾವೆ. ಓಕೆ, ಸೊ ಇವು ಪಾಯಿಂಟ್ಸ್ ಆದ್ಮೇಲೆ ಏನು ಮಾಡ್ಬೇಕಂದ್ರೆ ನೀವು ಈ ಥರ ಒಂದು ಚಾರ್ಟ್ ಹಾಕಬೇಕು. ಓಕೆ, ಒನ್ಸ್ ಅಗೇನ್, ಸೊ ಈ ಪಾಯಿಂಟ್ಸ್ ಆದ್ಮೇಲೆ ಒಂದು ಚಾರ್ಟ್ ಮೆನ್ಷನ್ ಮಾಡಿರಿ ನೀವು. ಫಸ್ಟ್ ಏನು ಮಾಡಿರಿ, ಈ ಸೈಡ ಫಸ್ಟ್ 1ನೇ ಪಾಯಿಂಟ್ ರೀ. ಓಕೆ, ನೆಕ್ಸ್ಟ್ 2ನೇ ಪಾಯಿಂಟ್, ನೆಕ್ಸ್ಟ್ 3ನೇ ಪಾಯಿಂಟ್, ಅಲ್ಲಿ ಮ್ಯಾಲೆ ಹೆಡ್ಡಿಂಗ್ ಕೊಟ್ಟಿರಲ್ಲ ಅವ ಪಾಯಿಂಟ್ಸ್ಗಳು ಈ ಥರ ಮೆನ್ಷನ್ ಮಾಡ್ಕೋಬೇಕು ನೀವು. ಹಂಗೆ ಒಂದು ರಫ್ಲಿ 4ನೇ ಪಾಯಿಂಟ್ದಾಗ ಏನು ಮಾಡಿದಿರಿ, ಪಾಯಿಂಟ್ ನಂಬರ್ ಫಸ್ಟ್, ನೆಕ್ಸ್ಟ್ ಪಾಯಿಂಟ್ ನಂಬರ್ ಸೆಕೆಂಡ್ ಅಂತ ಮಾಡಿದ್ರು, ನೆಕ್ಸ್ಟ್ ಒನ್ 5ನೇ ಪಾಯಿಂಟ್ ಅಂತೇಳಿ ಮೆನ್ಷನ್ ಮಾಡಿದರು. ಓಕೆ, ಸೊ ಇವಾಗ ಇಲ್ಲಿ ಈ ಥರ ಇದನ್ನು ತೆಗೆದುಕೊಳ್ಬೇಕು. ಓಕೆ, ಇಲ್ಲಿ ಒಂದು ಸೆಕೆಂಡ್, ಈಗ ಏನು ಮಾಡಿರಿ, 1ನೇ ಪಾಯಿಂಟ್, ಸೆಕೆಂಡ್ 1 ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ನೆಕ್ಸ್ಟ್ ಪಾಯಿಂಟ್ ನಂಬರ್ 4ದಾಗ 1ನೇ ಪಾಯಿಂಟ್, ಸೆಕೆಂಡ್ 1 ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ನಂಬರ್ 5. ಸೊ ಈ ಥರ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಿರಿ, ಇಲ್ಲಿ ರೆಸಿಡೆಂಟ್ ಇನ್ ಇಂಡಿಯಾ ಮೆನ್ಷನ್ ಮಾಡಿದರೆ, ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ನೆಕ್ಸ್ಟ್ ನಾನ್ ರೆಸಿಡೆಂಟ್. ಈ ಥರ 3 ಪಾಯಿಂಟ್ಸ್ ನೀವು ಮೆನ್ಷನ್ ಮಾಡಿದ್ರೆ ನೋಡಿ. ಯಾವ ಕಾಲಮ್ದಾಗ ನಾವು ಅಮೌಂಟ್ ತೊಗೋಬೇಕಂದ್ರೆ ಫಸ್ಟ್ ಒನ್, ಈ ಫಸ್ಟ್ ಎಂಟ್ರಿ ಏನು ಬರೀತಿರಲಿಲ್ಲ, ಸೊ ಇಲ್ಲಿ ಎಲ್ಲ ಅಮೌಂಟ್ಗಳನ್ನ ತೆಗೆದುಕೊಳ್ಬೇಕು ನೀವು. ರೈಟ್ ಮಾರ್ಕ್ ಮಾಡಿದ್ದ ಅಂದರೆ ಇವೆಲ್ಲ ಅಮೌಂಟ್ಗಳನ್ನ ತೆಗೆದುಕೊಳ್ಬೇಕು ನೀವು. ಸೆಕೆಂಡ್ ಒನ್ದಾಗಿನೂ 3 ಸೈಡ್ ಅಮೌಂಟ್ ಮೆನ್ಷನ್ ಮಾಡಬೇಕು. ಥರ್ಡ್ 1 ಪಾಯಿಂಟ್ದಾಗ 3 ಸೈಡ್ ಮೆನ್ಷನ್ ಮಾಡಿರಿ. ಫೋರ್ತ್ 1 ಪಾಯಿಂಟ್ದಾಗ ಫಸ್ಟ್ ಒನ್ ಸೆಕೆಂಡ್ ಒಂದು ಅಷ್ಟೇ ಮೆನ್ಷನ್ ಮಾಡಿರಿ. ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಹೋಗ್ಬಾರ್ದು ಅಮೌಂಟನ್ನು. ನೆಕ್ಸ್ಟ್ ಇಲ್ಲಿ ಒಂದೇ ಸೈಡ್ ಮೆನ್ಷನ್ ಮಾಡಿರಿ, ಇಲ್ಲಿ ಮಾಡಬೇಡ್ರಿ. ನೆಕ್ಸ್ಟ್ ಇಲ್ಲಿ ಕೂಡ ಮಾಡಬಾರ್ದು. ನೆಕ್ಸ್ಟ್ ಒನ್ ಏನು ಮಾಡಿರಿ, ಪಾಯಿಂಟ್ ನಂಬರ್ 5ದಾಗ ಇಲ್ಲೂ ಮೆನ್ಷನ್ ಮಾಡಿರಿ, ಇಲ್ಲಿ ಮಾಡಬೇಡ್ರಿ, ಇಲ್ಲಿ ಮಾಡಬಾರ್ದು. ಸೊ ಈ ಥರ ಪಾಯಿಂಟ್ಸ್ಗಳನ್ನ ಇವು ರೈಟ್ ಮಾರ್ಕ್ ಏನು ಮಾಡಿದಿಲ್ಲ, ಸೊ ಇವೆಲ್ಲ ಅಮೌಂಟನ್ನು ತೆಗೆದುಕೊಳ್ಬೇಕಂತೆ. ಸೊ ಇಲ್ಲೆಲ್ಲ ನೆಕ್ಸ್ಟ್ ಇನ್ನೇನಿಲ್ಲರಿ, ಡೈರೆಕ್ಟ 1 ಬೈ 1 ಪ್ರಾಬ್ಲಮ್ ನೋಡಿದ್ರೆ ಜಸ್ಟ್ ಮೆನ್ಷನ್ ಮಾಡ್ಕೊತ ಹೋಗೋದು ಎಂಟ್ರಿ ಮೌಂಟ್. ಓಕೆ, ಈಗ ಫಸ್ಟ್ ನೋಡ್ರಿ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಟ್ಯುವೇಟೆಡ್ ಇನ್ ನೇಪಾಳ ಅಂತ ಹೇಳ್ತಾರೆ. ಓಕೆ, ಸೊ ಇನ್ಕಮ್ ಅರ್ನ್ ಮಾಡಿದ್ದೆಲ್ರಿ ನೇಪಾಳದಾಗ ಇನ್ಕಮ್ ಅರ್ನ್ ಮಾಡಿದಾರೆ. ರಿಸೀವ್ ಎಲ್ಲಿ ಮಾಡಿದಂಗೆ ಆತ್ರಿ, ನೇಪಾಳದಾಗ ಮಾಡಿದಂಗೆ ಆತ್ರಿ. ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ ಔಟ್ಸೈಡ್ ಇಂಡಿಯಾ, ಇದು ಬಿಸ್ನೆಸ್ ಅಲ್ರಿ, ಪ್ರೊಫೆಷನ್ನು ಅಲ್ಲ. ಸೊ ಅಗ್ರಿಕಲ್ಚರ್ ಐತಂದ್ರೆ ಸೊ ಏನು ಮಾಡಿರಿ,
ಇಲ್ಲಿ ಮೆನ್ಷನ್ ಮಾಡ್ಬೇಕು ನೋಡಿ. ಪಾಯಿಂಟ್ ನಂಬರ್ 5th ಒಂದಾಗ ಮೆನ್ಷನ್ ಮಾಡಿ ಏನಂತ ಹೇಳ್ರಿ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ನೇಪಾಳ್ ₹60,000 ನೋಡ್ರಿ. ಈಗ ಆರಾಗೈತೈತ್ರಲ್ಲ ಅಂದರೆ ರೆಸಿಡೆಂಟ್ ಇನ್ ಇಂಡಿಯಾ ಇಲ್ಲಿ ಅಷ್ಟೇ ಮೆನ್ಷನ್ ಮಾಡಿದೆವು ನಾವು. ಯಾಕೆ ಮೆನ್ಷನ್ ಮಾಡ್ತೀವಿ ಹೇಳ್ರಿ? ಸೊ ಇಲ್ಲಿ ನೀವು ನೋಡ್ಬೋದು ಪಾಯಿಂಟ್ ನಂಬರ್ 5th ಒಂದಾಗ ಓನ್ಲಿ ಫಾರ್ ಫಸ್ಟ್ ಕಾಲಮ್ದಾಗ ಅಷ್ಟೇ ಮೆನ್ಷನ್ ಮಾಡ್ತಾರೆ. ಓಕೆ, ಅಮೌಂಟನ್ನು. ಸೊ ಅದಕ್ಕಾಗಿ ಇಲ್ಲಿ ಅಷ್ಟೇ ಮೆನ್ಷನ್ ಮಾಡಿ, ಸೊ ಈ ಸೈಡ್ ಏನು ಮಾಡ್ಬೇಕು ನೀವು, ಡ್ಯಾಶ್ ಅಂತ ಇಡಬೇಕು, ಅಮೌಂಟ್ ಏನಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಎಸ್ಟಾಬ್ಲಿಷ್ಡ್ ಇನ್ USA ರಿಸೀವ್ಡ್ ಇನ್ ಇಂಡಿಯಾ. ಇಲ್ಲಿ ನೀವು ಒಂದು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇನ್ಕಮ್ ಅರ್ನ್ ಎಲ್ಲಿ ಮಾಡ್ತಾರೆ ಮತ್ತು ರಿಸೀವ್ ಎಲ್ಲಿ ಮಾಡ್ತಾರೆ ನೋಡಬೇಕು. ಓಕೆ, ಇನ್ಕಮ್ ಅರ್ನ್ ಇಂಡಿಯಾದಾಗ ಮಾಡಿದಾನೋ ಅಥವಾ ಫಾರಿನ್ದಾಗ ಮಾಡಿದಾನೋ, ನೆಕ್ಸ್ಟ್ ಇನ್ಕಮ್ ರಿಸೀವ್ಡ್ ಇಂಡಿಯಾದಾಗ ಮಾಡಿದಾನೋ ಅಥವಾ ಇನ್ಕಮ್ ರಿಸೀವ್ಡ್ ಔಟ್ಸೈಡ್ದಾಗ ಮಾಡಿದಾನೋ ಅಂದ್ರೆ ಫಾರಿನ್ದಾಗ ಮಾಡಿದಾನ, ಇಷ್ಟ ಅಬ್ಸರ್ವ್ ಮಾಡಬೇಕು ನೀವು. ಓಕೆ, ಸೊ ಇನ್ ಸೆಕೆಂಡ್ ಒಂದು ಪಾಯಿಂಟ್ದಾಗ ನೋಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಎಸ್ಟಾಬ್ಲಿಷ್ಡ್ ಇನ್ USA ರಿಸೀವ್ಡ್ ಇನ್ ಇಂಡಿಯಾ 25,000 ಅಂತ ಹೇಳ್ತಾರೆ. ಅಂದರೆ ಇನ್ಕಮ್ ಅರ್ನ್ ಮಾಡಿದ್ದಲ್ರಿ ಆ್ಯಕ್ಚುಲಿ USA ಇನ್ಕಮ್ ಅರ್ನ್ ಮಾಡಿದಾನೆ, ರಿಸೀವ್ಡ್ ಎಲ್ಲಿ ಮಾಡಿದಾನೆ ರೀ, ಇಂಡಿಯಾದಾಗ ಮಾಡಿದಾನೆ. ಅಂಥ ಪಾಯಿಂಟ್ಸ್ ಸೇಮ್ ಯಾವ್ದು ಹಾಕೈತೆ ನೋಡ್ರಿ, ಇಲ್ಲಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ. ಓಕೆ, ಸೊ ಇದನ್ನ ಸೆಕೆಂಡ್ ಒಂದು ಪಾಯಿಂಟ್ದಾಗ ಮೆನ್ಷನ್ ಮಾಡಿರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ USA ರಿಸೀವ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿರಿ. ಸೊ ಅಮೌಂಟ 3 ಸೈಡ್ ತೆಗೆದುಕೊಳ್ಬೇಕು ನೀವು. 25,000, ನೆಕ್ಸ್ಟ್ 25,000, ನೆಕ್ಸ್ಟ್ ಒನ್ ಇಟ್ ಈಸ್ ಆಲ್ಸೋ 25,000. ಯಾಕೆ 3 ಸೈಡ್ ತೆಗೆದುಕೊಳ್ತೀವಿ ನೋಡ್ರಿ, ಒಂದು ಸ್ವಲ್ಪ ಚಾರ್ಟ್ ನೋಡ್ರಿ. ಸೆಕೆಂಡ್ ಒಂದು ಪಾಯಿಂಟ್ದಾಗ ಏನಾದರೂ ಮೆನ್ಷನ್ ಮಾಡಿರಿ ಅಂದ್ರೆ 3 ಸೈಡ್ ತೊಗೋತಿರಲ್ರಿ, ಇಲ್ಲೂ ತೊಗೋತೀರಿ ಇಲ್ಲೂ ತೊಗೋತೀರಿ. ಓಕೆ, ಸೊ ಅದಕ್ಕಾಗಿ 3 ಸೈಡ್ ನಾವು ತೆಗೆದುಕೊಳ್ಬೇಕು. ಸೊ ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ 8,000 ಅಂತ ಹೇಳ್ತಾರೆ. ಓಕೆ, ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ ಇನ್ ಇಂಡಿಯಾ ಅಂದಂಗ್ರಿ ಅದ 8,000 ಇನ್ಕಮ್ ಅರ್ನ್ ಮಾಡಿದ ರಿಸೀವ್ ಮಾಡಿದ ಇಂಡಿಯಾದಾಗ ಅಂದಂಗೆ ಆಯ್ತು. ಓಕೆ, ಸೊ ಇದು ನೀವು ಎಲ್ಲಿ ಮೆನ್ಷನ್ ಮಾಡ್ತಾರೆ, 1ನೇ ಪಾಯಿಂಟ್ದಾಗ ಮೆನ್ಷನ್ ಮಾಡಿರಿ, ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ. ಸೊ ಅಮೌಂಟ್ ಏನು ಮಾಡಿರಿ, 8,000 ಇಲ್ಲೂ ತೆಗೆದುಕೊಳ್ಬೇಕು ರೀ, 8,000 ಇಲ್ಲೂ ತೆಗೆದುಕೊಳ್ಬೇಕು. ಒಂದು ಸೆಕೆಂಡ್, 8,000 ಇಲ್ಲೂ ತೆಗೆದುಕೊಳ್ರಿ, ನೆಕ್ಸ್ಟ್ 8,000 ಇಲ್ಲೂ ತೆಗೆದುಕೊಳ್ಬೇಕು. ಸೊ ಯಾಕೆ 3 ಕಡೆ ತೆಗೆದುಕೊಳ್ತು ನೋಡ್ರಿ, 1ನೇ ಫಸ್ಟ್ ಪಾಯಿಂಟ್ ಆಗಿತ್ತು ಅಂದ್ರೆ 3 ಕಡೆ ತೆಗೆದುಕೊಳ್ತಲ್ರಿ. ಸೊ ಪಾಯಿಂಟ್ಸ್ ಒಂದು ನೋಡ್ರಿ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಪಾಯಿಂಟ್ ನಂಬರ್ ಡಿ ನೋಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಇರಾನ್ದಾಗ ಬಿಸ್ನೆಸ್ ಮಾಡಿದಾನ ಅಂತ ಹೇಳ್ತಾರೆ. ಓಕೆ, ಅಬ್ಸರ್ವ್ ಮಾಡ್ರಿ, ಬಿಸ್ನೆಸ್ ಅನ್ನೋದ ವರ್ಡ್ ಇದೆ. ಓಕೆ, ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಇದೆ. ಸೊ ಇಲ್ಲಿ ಬಿಸ್ನೆಸ್ ಇದೆ ಇನ್ ಇರಾನ್ ಬಟ್ ಕಂಟ್ರೋಲ್ಡ್ ಫ್ರಾಮ್ ಇಂಡಿಯಾ ಅಂತ ಹೇಳ್ತಾರೆ. ಓಕೆ, ಇನ್ನೇನು ಅಬ್ಸರ್ವ್ ಮಾಡಿರಿ, ಇದೊಂದು ಪಾಯಿಂಟ್ ಒಂದು ಸ್ವಲ್ಪ ಕ್ಲಾರಿಟಿ ಮಾಡ್ತೀನಿ ನೋಡ್ರಿ. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಇರಾನ್ದಾಗ ಬಿಸ್ನೆಸ್ ಮಾಡಿದಾನತ್ರಿ ಅವ, ಬಟ್ ಕಂಟ್ರೋಲ್ ಎಲ್ಲಿ ಐತೆ ರೀ, ಇಂಡಿಯಾದಾಗ ಕಂಟ್ರೋಲ್ ಐತಿ. ಓಕೆ, ನೆಕ್ಸ್ಟ್ ಬ್ರ್ಯಾಕೆಟ್ದಾಗ ಹೇಳ್ತಾನೆ ನೋಡ್ರಿ, 1/4 ರಿಸೀವ್ಡ್ ಇನ್ ಇಂಡಿಯಾ ₹40,000 ಅಂತ ಹೇಳ್ತಾರೆ. ಅಂದರೆ ನೀವೇನು ಮಾಡಬೇಕು, 1/4 ಇಂಡಿಯಾಗೆ ತೊಗೊಂಬಂದಾನ ಅಂತ ಹೇಳ್ತಾರೆ. ಓಕೆ, 3/4 ಏನಿದಿಲ್ಲ ಅಲ್ಲೇ ಇನ್ಕಮ್ ಅರ್ನ್ ಮಾಡಿ ಅಲ್ಲೇ ಇನ್ಕಮ್ ರಿಸೀವ್ ಮಾಡಿದಂಗೆ, ಬಟ್ ಕಂಟ್ರೋಲ್ ಎಲ್ಲಿ ಐತ್ರಿ, ಇಂಡಿಯಾದಾಗ ಐತಿ. ಸೊ ಇದಕ್ಕೆ ಎರಡು ಎಂಟ್ರಿ ಬರ್ತಾವೆ. ಸೊ ಯಾವ ಥರ ಮೆನ್ಷನ್ ಮಾಡಬೇಕಂದ್ರೆ, ಫಸ್ಟ್ ಒಂದು ನೋಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಇರಾನ್ ಬಟ್ ಕಂಟ್ರೋಲ್ಡ್ ಫ್ರಾಮ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಇನ್ಕಮ್ ಅರ್ನ್ ಮಾಡಿದ ರಿಸೀವ್ ಮಾಡಿದ ಔಟ್ಸೈಡ್ ಇಂಡಿಯಾ, ಫಸ್ಟ್ ಇಷ್ಟ ತೆಗೆದುಕೊಳ್ಬೇಕು ನೀವು ಬ್ರ್ಯಾಕೆಟ್ಗಿಂತ ಮೊದಲು. ಇನ್ಕಮ್ ಅರ್ನ್ ಮಾಡಿದ ರಿಸೀವ್ ಮಾಡಿದ ಔಟ್ಸೈಡ್ ಇಂಡಿಯಾ, ಅದು ಯಾವ ಇನ್ಕಮ್ ರೀ, ಬಿಸ್ನೆಸ್ ಇನ್ಕಮ್, ಬಟ್ ಕಂಟ್ರೋಲ್ ಏನು ಮಾಡಿದಾರೆ, ಇಂಡಿಯಾದಾಗ ಕಂಟ್ರೋಲ್ ಮಾಡಿದಾರೆ. ಸೊ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡ್ಬೇಕು, 4th ಒಂದು ಪಾಯಿಂಟ್ದಾಗ ಮೆನ್ಷನ್ ಮಾಡಿರಿ. 4th ಒಂದು ಪಾಯಿಂಟ್ದಾಗ ಸೊ ಇಲ್ಲಿ ಮೆನ್ಷನ್ ಮಾಡ್ಬೇಕು ನೋಡ್ರಿ, ಪಾಯಿಂಟ್ ನಂಬರ್ 4th 1ನೇ ಪಾಯಿಂಟ್ ನೋಡ್ರಿ, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ರೀ, ಇರಾನ್ದಾಗ ಮಾಡಿದಾನೆ ರೀ, ಬಿಸ್ನೆಸ್ದಾನೆ ಇನ್ಕಮ್ ಮಾಡ್ಯಾನು, ಬಟ್ ಕಂಟ್ರೋಲ್ ಏನೈತ್ರಿ, ಇಂಡಿಯಾದಾಗ ಕಂಟ್ರೋಲ್ ಮಾಡಿದ. ಅಂದ್ರೆ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಇರಾನ್ ಬಟ್ ಕಂಟ್ರೋಲ್ ಫ್ರಾಮ್ ಇಂಡಿಯಾ ಅಂತೇಳಿ ಮೆನ್ಷನ್ ಮಾಡಿರಿ. ಇಲ್ಲಿ 40,000 × 3/4 ಅಂತ ಮಾಡ್ಬೇಕು. ಯಾಕೆ ಹೇಳ್ರಿ, 1/3 ಇಂಡಿಯಾಗೆ ತೊಗೊಂಬಂದಾನ, ಇನ್ನು 3/4 ಎಲ್ಲಿ ಉಳಿತ್ರಿ, ಫಾರಿನ್ದಾಗ ಉಳಿತು. ಸೊ ಅದಕ್ಕಾಗಿ 30,000 ಇಲ್ಲಿ ಮೆನ್ಷನ್ ಮಾಡಿರಿ, ಇಲ್ಲಿ 30,000 ಮೆನ್ಷನ್ ಮಾಡಿರಿ. ಈ ಕಾಲಮ ಡ್ಯಾಶ್ ಇಡಿ. ಸೊ ಯಾಕೆ ಡ್ಯಾಶ್ ಇಡಬೇಕು ರೀ, ಸೊ ಇಲ್ಲಿ ನೀವು ನೋಡ್ಬೋದು ಪಾಯಿಂಟ್ ನಂಬರ್ 4ದಾಗ 1ನೇ ಪಾಯಿಂಟ್ ಏನೈತಲ್ಲ, 2 ಕಡೆ ಮಾಡಿದ್ರು, 2 ಕಡೆ ಅಮೌಂಟ್ ತೆಗೆದುಕೊಳ್ಬೇಕು ನೀವು, 3ನೇ ಸೈಡ್ ಅಮೌಂಟ್ ತೆಗೆದುಕೊಳ್ಬಾರ್ದು. ಓಕೆ, ಅಂದರೆ ನಾನ್ ರೆಸಿಡೆಂಟ್ದಾಗ ಅಮೌಂಟ್ ತೆಗೆದುಕೊಳ್ಬಾರ್ದು. ಸೊ ಇವೆಲ್ಲ ನಿಮ್ಗೆ ಒಂದು ಸಿಂಪಲ್ ಟ್ರಿಕ್ ಇದೆ, ಈಸಿಲಿ ನೀವು ಪ್ರಾಬ್ಲಮ್ ಈ ಥರ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಇದಕ್ಕೆ ಬರೀ
1/4 ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಇನ್ಕಮ್ ಅರ್ನ್ ಎಲ್ಲಿ ಮಾಡಿದನ್ರವ ಇರಾನ್ದಾಗ ಅರ್ನ್ ಮಾಡಿದಾನೆ, ಅಂದ್ರೆ ಫಾರಿನ್ದಾಗ ಇನ್ಕಮ್ ಅರ್ನ್ ಮಾಡಿದಾನೆ, ಬಟ್ ರಿಸೀವ್ ಎಲ್ಲಿ ಮಾಡ್ಕೊಂಡ್ರಿ ಇಂಡಿಯಾದಾಗ ಮಾಡಿದಾನೆ 1/4. ಸೊ ಇದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು ನೋಡಿ. ಯಾವುದ್ರಿ ಸೆಕೆಂಡ್ ಒಂದು ಪಾಯಿಂಟ್ದಾಗ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇರಾನ್ ಅಂತ ಮೆನ್ಷನ್ ಮಾಡಿರಿ. 40,000 ಇಂಟು 1/3 ಅಂತ ಹಾಕ್ರಿ, ಎಷ್ಟು ಬರುತ್ತೆ 10,000. ಮೂರು ಸೈಡ್ ಮೆನ್ಷನ್ ಮಾಡಬೇಕು 10,000 10,000 10,000. ರೆಸಿಡೆಂಟ್ದಾಗ 10,000, ನಾಟ್ ಆರ್ಡಿನರಿ ರೆಸಿಡೆಂಟ್ 10,000, ನಾನ್ ರೆಸಿಡೆಂಟ್ 10,000. ಈಗ 10,000 ಮೂರು ಸೈಡ್ ಯಾಕೆ ಮೆನ್ಷನ್ ಮಾಡಿದರೆ ಪಾಯಿಂಟ್ ನಂಬರ್ ಸೆಕೆಂಡ್ ನೋಡ್ರಿ, ಮೂರು ಸೈಡ್ ಮಾಡಿದಿಲ್ರಿ. ಸೊ ಈ ಥರ ತೆಗೆದುಕೊಳ್ಬೇಕು ನೀವು. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ಕಮ್ ಅರ್ನ್ ಆ್ಯಂಡ್ ಆಲ್ಸೋ ರಿಸೀವ್ಡ್ ಇನ್ ಜಪಾನ್ ಫ್ರಾಮ್ ಬ್ಯಾಂಕ್ ಅಂತ ಹೇಳ್ತಾರೆ. ಅಂದರೆ ಇನ್ಕಮ್ ಅರ್ನ್ ಮಾಡಿದ ರಿಸೀವ್ ಮಾಡಿದ ಜಪಾನ್ದಾಗ ಮಾಡಿದಾನ್ರಿ, ಡಿಪಾಸಿಟು ಅಲ್ಲೇ ಮಾಡಿದಾನೆ ₹6,000. ಅಂದರೆ ಔಟ್ಸೈಡ್ ಇಂಡಿಯಾ ಇದು ಬಿಸ್ನೆಸ್ ಅಲ್ರಿ, ಪ್ರೊಫೆಷನ್ ಅಲ್ಲ. ಸೊ ಇದನ್ನು ಪಾಯಿಂಟ್ ನಂಬರ್ 5ದಾಗ ನೀವು ತೆಗೆದುಕೊಳ್ಬೇಕು. ಸೊ ಅಂದರೆ ಏನು, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಜಪಾನ್ ಫ್ರಾಮ್ ಬ್ಯಾಂಕ್ ಡೆಪಾಸಿಟ್ 6,000 ಅಷ್ಟೇ ಇಲ್ಲಿ ತೆಗೆದುಕೊಳ್ಬೇಕ್ರಿ. ಇಲ್ಲಿ ಬಿಡಬೇಕು, ಇಲ್ಲಿ ಡ್ಯಾಶ್ ಹಾಕಬೇಕು. ಯಾಕ್ರಿ, ಸೊ ಇಲ್ಲಿ ನೀವು 5ನೇ ಪಾಯಿಂಟ್ ನೋಡ್ಬೋದು. ಒಂದನೇ ಇದ್ರೊಳಗೆ ಅಷ್ಟೇ ನಾವು ತೆಗೆದುಕೊಳ್ತು, ಎರಡನೇದ ಮೂರನೇದಾಗ ತೆಗೆದುಕೊಳ್ಳೋದಿಲ್ಲ. ಅಂದರೆ ರೆಸಿಡೆನ್ಸ್ದಾಗ ಅಷ್ಟೇ ಅಮೌಂಟ್ ತೆಗೆದುಕೊಳ್ಬೇಕು, ನಾಟ್ ಆರ್ಡಿನರಿದಾಗ ತೆಗೆದುಕೊಳ್ಬಾರ್ದು, ನಾನ್ ರೆಸಿಡೆಂಟ್ದಾಗ ಕೂಡ ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟೇ ರೀ, ಸಿಂಪಲ್ ಇದೆ ರೀ ಪ್ರಾಬ್ಲಮ. ನೆಕ್ಸ್ಟ್ ನೋಡ್ರಿ ಏನು ಹೇಳ್ತಾರೆ, ಪಾಯಿಂಟ್ ನಂಬರ್ F ನೋಡ್ರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಬಾಂಗ್ಲಾದೇಶ್ ಡಿಪಾಸಿಟೆಡ್ ಇನ್ ಬ್ಯಾಂಕ್ ದೇರ್ ಅಂತ ಹೇಳ್ತಾರೆ. ಅಂದರೆ ಇದು ಕೂಡ ಇನ್ಕಮ್ ಅರ್ನ್ ಮಾಡಿದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಾರೆ ನೋಡ್ರಿ. ಓಕೆ, ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಬಟ್ ನೀವು ಏನು ಅಬ್ಸರ್ವ್ ಮಾಡಿರಿ, ಬಿಸ್ನೆಸ್ ಆಫ್ ಪ್ರೊಫೆಷನ್ ಅಂತಂದ್ರೆ 4ನೇ ಪಾಯಿಂಟ್ಗೆ ಹೋಗ್ರಿ, ಕಂಟ್ರೋಲ ಅಂಡ್ ನಾಟ್ ಕಂಟ್ರೋಲ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಹೌಸ್ ಪ್ರಾಪರ್ಟಿ ಇನ್ಕಮ್ ಐತ್ರಿ ಬಾಂಗ್ಲಾದೇಶದಾಗ, ಅಲ್ಲೇ ಡಿಪಾಸಿಟ್ ಮಾಡಿದಾನೆ ಅಂತ ಹೇಳ್ತಾರೆ ₹15,000. ಅಂದರೆ ಇದು ಕೂಡ ಇನ್ಕಮ್ ಅರ್ನ್ ಮಾಡಿದ ರಿಸೀವ್ ಮಾಡಿದ ಔಟ್ಸೈಡ್ ಇಂಡಿಯಾ ರೀ, ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ಯು ಹ್ಯಾವ್ ಟು ಮೆನ್ಷನ್ ಪಾಯಿಂಟ್ ನಂಬರ್ 5th ಒನ್ದಾಗ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡ್ಬೇಕ್ರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಬಾಂಗ್ಲಾದೇಶ್ ₹15,000 ಅಂತೇಳಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಈ ಕಾಲಮ್ ಮೆನ್ಷನ್ ಮಾಡಬೇಡಿ, ಇಲ್ಲೂ ಮೆನ್ಷನ್ ಮಾಡ್ಬಾರ್ದು. ಯಾಕೆ ಹೇಳ್ರಿ, ಇಲ್ಲಿ ನೋಡ್ಬೋದು ನೀವು ಪಾಯಿಂಟ್ಸ್ ಆಫ್ ಪಾಯಿಂಟ್ ನಂಬರ್ 5th ಒಂದನೇದಷ್ಟೇ ಮೆನ್ಷನ್ ಮಾಡ್ತಾರೆ, ಎರಡನೇದ ಮೂರನೇದ ಮೆನ್ಷನ್ ಮಾಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿ, ಲಾಸ್ಟ್ ಒಂದು ಪಾಯಿಂಟ್ ಐತ್ರಿ, ಪಾಸ್ಟ್ ಅನ್ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ₹20,000 ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಎ ಎಕ್ಸಾಮ್ಟೆಡ್ ಇನ್ಕಮ್ ಇದು. ಓಕೆ, ಇಟ್ ಈಸ್ ಎ ಎಕ್ಸಾಮ್ಟೆಡ್ ಇನ್ಕಮ್. ನಿಮ್ಗೆ ಓದ್ತಿರ್ಬೇಕ್ರಿ, ಅವನ್ನೆಲ್ಲ ಒಂದು ಸ್ವಲ್ಪ ನೋಟ್ ಮಾಡ್ಕೊರಿ ಎಕ್ಸಾಮ್ಟೆಡ್ ಇನ್ಕಮ್ಸನ್ನು. ಸೊ ಪಾಸ್ಟ್ ಟ್ಯಾಕ್ಸೆಡ್ ಇನ್ಕಮ್ ಇತ್ತಂದ್ರೆ ಅದು ನಾವು ಈ ಇಯರ್ದಾಗ ತೆಗೆದುಕೊಳ್ಬಾರ್ದು ರೀ, ಪ್ರೀವಿಯಸ್ ಇಯರ್ದಾಗ ಇನ್ಕಮ್ ಅದ, ಸೊ ಅದನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಓಕೆ, ಸೊ ಈ ಥರ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಬೋದು, ಈಸಿಲಿ ಸಾಲ್ವ್ ಮಾಡಿರಿ. ನಂತರ ಇವಾಗ ಏನು ಮಾಡಿರಿ, ಟೋಟಲ್ ಮಾಡಿರಿ. ಓಕೆ, ಒನ್ಸ್ ಅಗೇನ್ ಎಲ್ಲ ಟೋಟಲ್ ಮಾಡಿರಿ. ಅವನ್ನ ರೆಸಿಡೆಂಟ್ ಇನ್ ಇಂಡಿಯಾ ಕಾಲಮ್ ಟೋಟಲ್ ಮಾಡಿರಿ 8,000, ನೆಕ್ಸ್ಟ್ ಒನ್ 25,000, ನೆಕ್ಸ್ಟ್ ಒನ್ 10,000, ನೆಕ್ಸ್ಟ್ ಒನ್ 30,000, ನೆಕ್ಸ್ಟ್ ಒನ್ 6,000, ನೆಕ್ಸ್ಟ್ 60,000, 6,000, 15,000, ಟೋಟಲ್ 1,54,000 ಬರುತ್ತೆ. ಸೊ ಇದಕ್ಕೆ ನೇಮ್ ಕೊಡ್ರಿ, ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಅಂತ ಹಾಕ್ಬೇಕು. ಸೇಮ್ ಇದು ರೆಸಿಡೆಂಟ್ ಇನ್ ಇಂಡಿಯಾ. ನೆಕ್ಸ್ಟ್ ಆರ್ಡಿನರಿ ರೆಸಿಡೆಂಟ್ ಇದ್ದಾಗ 8,000, 25,000, 10,000, ನೆಕ್ಸ್ಟ್ ಒನ್ 30,000. ಸೊ ಟೋಟಲ್ ಎಷ್ಟು ಬರುತ್ತೆ, 73,000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ನಾಟ್ ಆರ್ಡಿನರಿ ರೆಸಿಡೆಂಟ್ 8,000, 25,000, 10,000. ಸೊ ಎಷ್ಟು ಬರುತ್ತೆ, ಟೋಟಲ್ ಆಗಿ 43,000 ಬರುತ್ತೆ. ಓಕೆ, ಸೊ ಈ ಥರ ನೀವು, ಸೊ ಇದು 43,000. ಸೊ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಯಾವ ಪಾಯಿಂಟ್ಸ ಬಿಟ್ಟಿಲ್ಲಲ್ಲ, ಸೊ ಒನ್ಸ್ ಅಗೇನ್ ಚೆಕ್ ಮಾಡಿರಿ. ಸೊ ಈ ಥರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಹಿಂಗೆ ಇದೇ ವೇನ ಫಾಲೋಅಪ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ನೀವು ಕೂಡ ಬೇರೆ ವೇ ಕೂಡ ಫಾಲೋಅಪ್ ಮಾಡ್ಬೋದು. ಬಟ್ ಈ ವೇ ಸಿಂಪಲ್ ಇದೆ ರೀ. ಸೊ ನಿಮ್ಗೆ ಕ್ಲಾಸ್ ಇಷ್ಟ ಆಗಿತ್ತು ಅಂದ್ರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡೋಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ನೋಡ್ಬೋದು ರೀ. ನೆಕ್ಸ್ಟ್ ನಾ ಇನ್ನು ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು 2024 ಇಯರ್ದಲ್ಲಿ ಕೇಳಿರುವ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋವಿದ್ದೀನಿ. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.